ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಜಂಗಮಾತ್ನಹಳ್ಳಿ ಮಂಜು ಅಂತ. ಸರ್ ಯಾವ ಕ್ಷೇತ್ರ ಸರ್ ನಿಮ್ಮದು? ಸರ್ ನಮ್ಮದು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರನಾ? ಸರ್ ಹೆಂಗ್ ಸರ್ ಇವಾಗ ಸರ್ ಇವಾಗ ಪ್ರದೀಪ್ ಈಶ್ವರ್ ನಿಮ್ಮ ಶಾಸಕರು ಇದ್ದಾರಲ್ಲ, ಹೌದು ಸರ್. ಗ್ರಾಮ ವಾಸ್ತವ ಮಾಡ್ತಾ ಇದ್ದಾರೆ, ಮನೆ ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ. ಏನ್ ಸರ್ ಎಲ್ಲ ಗ್ರಾಮಕ್ಕೂ ಅದೇನು QR ಕೋಡ್ ಅಂಟಿಸ್ಬಿಟ್ಟು ಅವ್ರ ಸಮಸ್ಯೆ ಏನೇ ಇದ್ರು ಡೈರೆಕ್ಟ್ ಆಗಿ ನಿವಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ಎಲ್ಲ ಇದ್ರಲ್ಲೂ ಮಾಧ್ಯಮದಲ್ಲಿ. ಹೌದು ಸರ್, ಈಗ ಬಂದಿದ್ದಾರೆ ಬೆಳಿಗ್ಗೆ ಅವರು ಇಲ್ಲಿಗೆ 6 ಗಂಟೆಗೆ ತುಂಬ ಒಳ್ಳೆ ಶಾಸಕರು. ಓಕೆ. ಮತ್ತೆ ಒಳ್ಳೆ ಜನಪ್ರತಿನಿಧಿ ಅಂತ ಸೂಪರ್ ಮ್ಯಾನ್ ಅಂತ ನಮ್ಮ ಪ್ರದೀಪ್ ಅವರು ಬೆಳಿಗ್ಗೆ ಬಂದಿದ್ರು. ಹಾಂ. ಇಲ್ಲಿ ಬೆಳಿಗ್ಗೆ ಬಂದ ತಕ್ಷಣ ನಮ್ಮ ಡಾಕ್ಟರ್ ಅಂಬೇಡ್ಕರ್. ಇದು ನಿಮ್ಮ ಗ್ರಾಮಕ್ಕೆ ಬಂದಿದ್ರಾ? ಹೌದು ಸರ್, ಬಂದಿದ್ರು. ಓಕೆ. ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಒಂದು ಹೂನಾರ ಹಾಕ್ಬಿಟ್ಟು ಅಲ್ಲೊಂದು ಪಟಾಕಿ ಸಿಡಿಸಿ ಸರ್ ಬೆಳಿಗ್ಗೆ ಸರ್ ಬಂದಿದ್ರು. ಅಲ್ಲಿ ಅಂಬೇಡ್ಕರ್ ನೀವು ಹೊಸದಾಗಿ ಮಾಡಿದ್ವಿ ನಾವು ಅಲ್ಲಿ. ಹಾಂ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು. ಅವ್ರು ಬಂದ್ರು, ಅಲ್ಲಿ ಪಟಾಕಿ ಸಿಡಿಸಿ ಜನರಿಗೆ ಹೆಂಗೆ ಸ್ಪಂದನೆ ಕೊಡ್ತಾ ಇದಾರೆ ಅವರು? ತುಂಬಾ ಚೆನ್ನಾಗಿ ಕೊಡ್ತಾರೆ ಸರ್ ಅವರು. ಓಕೆ ಓಕೆ. ಆದ್ರೆ ನಿಮ್ಗೆ ಶಾಸಕರು ಅಂದ್ರೆ ಈ ತರ ಇರ್ಬೇಕು ಅನಿಸುತ್ತಾ ನಿಮ್ಗೆ? ತುಂಬಾ ಅನ್ಸುತ್ತೆ. ನಾನು ದಯವಿಟ್ಟು, ಯಾಕಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂತ ಹೇಳಿ ತೊಂದರೆ ಕೊಡೋದು ನಾನು ಮನೇಲಿ ಕೂಡ ಇರ್ಲಿಲ್ಲ ನಾವು. ಯಾಕಂದ್ರೆ ಓಕೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಹಾಂ. ಗೊತ್ತಿದ್ದು ಮಾಡ್ಲಿ. ನಮ್ಗೆ ಗೊತ್ತಿದ್ದು ಎಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಯಾಕೆ ಹೇಳ್ಬೇಕು ಅವ್ರಿಗೆ? ಓಕೆ ಓಕೆ. ಅವರು ನಾವು ಫೇವ್ರೇಟ್ ಹೀರೋ ಇದ್ದಂಗೆ. ಮುಂಚೆನೆ ನಮ್ಮ ಮುದ್ದೇನಹಳ್ಳಿಯಲ್ಲಿ ಅವರು ಶಾಸಕ ಮುಂಚೆನೆ ಓಕೆ ಸರ್. ಇವಾಗ ಕೆಟ್ಟ ಕೆಲಸ ಮಾಡೋದು ಒಳ್ಳೆ ಕೆಲಸಕ್ಕಾಗಿ ನಾವು ಅದನ್ನ ಆಕ್ಷೇಪಣೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಅವ್ರ ಕಡೆ ನಾನು ಬೆಳಿಗ್ಗೆ ಕೂಡ ಹೋಗಿಲ್ಲ ನಾನು. ಯಾಕಂದ್ರೆ ಅಂದ್ರೆ ಎಲ್ಲ ಕಷ್ಟ ಒಂದು ತಾಲೂಕಲ್ಲಿ ಈ ತರ ಒಂದು MLA ಅವರು ಬಂದು ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿ ಇದೆ ಪಾಪ. 2 ಗಂಟೆಗೆ ಬಂದು ಪಾಪ ಎಲ್ಲ ಈಗ 30 ಡಿಪಾರ್ಟ್ಮೆಂಟ್ ಕರ್ಕೊಂಡ್ಬಂದು ಕೆಲಸ ಮಾಡ್ಬೇಕಂದ್ರೆ ಏನ್ ಸರ್? ಸರ್ ಎಲ್ಲ ಜನಕ್ಕೂ ಅಲ್ಲಿಗೆ ಅಲ್ಲೇ ಸಮಸ್ಯೆ ನಿವಾರಣೆ. ಓಕೆ ಸರ್, MLA ಅಂದ್ರೆ ಓಕೆ. ಓಕೆ. ಅದು ತುಂಬಾ ಒಳ್ಳೆ ಆಕ್ಟಿವ್ ಕೆಲಸ ಮಾಡ್ತಾರೆ. ಪಕ್ಕದಲ್ಲಿ ಕೆಲಸ ಮಾಡ್ಬೇಕು ಅವರು. ಯಾಕಂದ್ರೆ ಈಗ ಅವ್ರು 2 ಗಂಟೆಗೆ ಎದ್ದು ಟೀಚರ್ ಫೋನ್ ಮಾಡಿ 30 ಡಿಪಾರ್ಟ್ಮೆಂಟ್ ಬಂದು ಇಲ್ಲಿ ನೋಡ್ಬೇಕಂದ್ರೆ ತುಂಬಾ ಕಷ್ಟ. ನಮ್ಮ ಫ್ಯಾಮಿಲಿ ನಾವು ನೋಡ್ಕೊಳಕ್ಕೆ ಆಗಲ್ಲ ಒಂದು ಟೈಮು. ಓಕೆ. ಕರೆಕ್ಟ್ ಕರೆಕ್ಟ್. ಇದೇ ತರ ಬಂದವರು ಈ ತರ ರಿಪ್ಲೇಸ್ ಮಾಡ್ತಾವ್ರೆ ಅಂದ್ರೆ ಊರಲ್ಲಿ ತುಂಬಾ ತುಂಬಾ ಆಟಿಟ್ಯೂಡ್ ಬ್ರಿಲಿಯಂಟ್. ಇದೇ ರೀತಿಯಲ್ಲೇ ನೆಕ್ಸ್ಟ್ ಬರ್ಬೋದಾ MLA ಪ್ರದೀಪ್ ಈಶ್ವರ್ ಅವರು? ಖಂಡಿತ ಬರ್ತಾರೆ, ಖಂಡಿತ ಬರ್ತಾರೆ. ಅಂದ್ರೆ ಸ್ವಲ್ಪ ಮೂಲಗಳಿಂದ ಹೇಳ್ತಾರೆ MLA ಟಿಕೆಟ್ ಸಿಗುತ್ತೆ ನೆಕ್ಸ್ಟ್ ಅಂತ ಇದ್ದಾರೆ. ನೀವು ಕೇಳ್ತಾ ಇದ್ರ ಓಕೆ. ಅವ್ರಿಗೆ ಈಗ ಪರ್ಸನಲ್ ಬಿಟ್ಟು ಪಾಪ ಅವರು ನಮ್ಮ ಊರು ಜನ ಮನ ತನ ಎಲ್ಲ ನಮ್ದು ಅಂತ ಹೇಳ್ಬಿಟ್ಟು ಈಗ ಊರೆಲ್ಲ ಬಂದು ಈ ತರ ಇಂಥ MLA ನೋಡ್ಬೇಕಾದ್ರೆ ತುಂಬಾ 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 ಹೆಮ್ಮೆ ಆಗ್ತದೆ ನಮ್ಮ ಕರ್ನಾಟಕದಲ್ಲಿ ಸರ್. ಈಗ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇಂಥ MLA ಅಂದ್ರೆ ತುಂಬಾ ಗ್ರೇಟ್ ಸರ್ ನಮಗೆ. ಆದ್ರೂ ನಾವು ಏನಿವೆ ಈ ತರ ನಾವು ಇದಂತ ನಾವು ಹೇಳಿಲ್ಲ. ಯಾಕಂದ್ರೆ ಅವ್ರಿಗೆ ತಲೆನೋವು ಜಾಸ್ತಿ ಪಾಪ. ನಮ್ಮ ಮನೆ ಕೆಲಸ ನಾವೇ ನೋಡೋಕ್ಕಾಗಲ್ಲ ಸರ್. ಅದರಲ್ಲೂ ಬಂದು ಒಂದು ಊರಲ್ಲಿ ಬಂದು ಅವರು ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಗ್ರೇಟ್ ಸರ್ ಅವರು. ಆದ್ರೆ ಚಿಕ್ಕಬಳ್ಳಾಪುರ ಚರಿತ್ರೆಯಲ್ಲೇ ಇದೆ ಮೊದಲು ಈ ತರ ಅಲ್ಲಿಗೆ MLA ಬಂದು ಸಮಸ್ಯೆ ಜನರ ಸಮಸ್ಯೆ ಆಳಿಸ್ತಾ ಇರೋದಂದ್ರೆ ಗ್ರೇಟ್ ಅಂತೀರಾ ಸರ್? ಈಗ ನನಗೆ 34 ವರ್ಷ. ಇಂಥ ಇದರಲ್ಲಿ 2013ರಲ್ಲಿ 2013ರಲ್ಲಿ ಸುಧಾಕರ್ ಅವರು ಬಂದರು. ನಾವು ಒಂದು ಇದು ಮಾಡಿ ಅಲ್ಲೇ DC ಆಫೀಸಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಇಂಥ ಕೆಲಸ ಇದೆ ನಮ್ದು ಅದು ಅಂತ. ಆವಾಗ ಅವ್ರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಅವರು ಮುಂದೆ ಮಾತ್ರ ನಿಲ್ತಾ ಇದ್ರು ಅಷ್ಟೇ. ಅವರು ಜನ ಅಭಿನಯವ ಅಂದ್ರೆ ಏನು, ಜನಗಳಿಂದ ದೂರ ಇರ್ತಕ್ಕಂಥವ್ರು. ಇವರು ಜನರಲ್ಲಿ ಬೆರ್ತಕ್ಕಂಥವ್ರು. ಪೀಪಲ್ ಆಫ್ ದಿ MLA ಮಿಕ್ಸಿಂಗ್ ವೆರಿ ಒನ್. ನನಗೆ ತುಂಬಾ ಸಂತೋಷ ಆಗುತ್ತೆ. ಎಲ್ಲಿ ಯಾವ ಮನೆಗೆ ಹೋಗ್ತಾರೋ ಯಾವ ತರ ಮಾಡ್ತಾರೋ ಗೊತ್ತಾಗಿಲ್ಲ ಸರ್. ತುಂಬಾ ಒಟ್ಟಿನಲ್ಲಿ ಬಡವರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಹೌದು ಸರ್, ತುಂಬಾ. ನಾನು ನಮ್ಮೂರಲ್ಲಿ ನಮ್ದೇ ಚಿಕ್ಕ ಮನೆ, ಆದ್ರೂ ನಮ್ಮ ಮನೆಗೆ ಬಂದಿಲ್ಲ ಈ ಕಡೆ. ಅವ್ರ ಫ್ಯಾನ್ಸ್ ಮುದ್ದೇನಹಳ್ಳಿಯಲ್ಲಿ ಅವ್ರು MLA ಮುಂಚೆನೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರನ್ನ. ನನಗೆ ವಿಚಾರ ನನ್ನ ಕೆಲಸ ಮಾಡ್ಕೊಂಡು